ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ನಾನು ಕಳಿಸಿರುವಂಥ ಬಂಕ್ ಪೌಡ್ರಿಂದ ರಿಸಲ್ಟ್ ತೊಗೊಂಡು ಎಷ್ಟು ಜನ ನನಗೆ ಕಮೆಂಟ್ ಹಾಕಿದಾರ ಮತ್ತು ಆಡಿಯೋನ ಕಳಿಸಿದಾರ ಅಂತ ಹೇಳೊಂದು ವಿಡಿಯೋ ಹಾಕಿದ್ದೆ. ಆ ವಿಡಿಯೋಕ್ಕೆ ಬಹಳಷ್ಟು ಸಿಸ್ಟರ್ಸು ನನಗೆ ಕಮೆಂಟ್ ಮಾಡ್ತಿದ್ದಾರೆ, ಫೋನ್ ನಂಬರ್ ಕೊಡ್ರಿ ಅಂತ ಹೇಳೊಂದು, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ ಅಂತ ಹೇಳೊಂದು. ನಾನು ನಂಬರ್ ಕೊಟ್ಟಿದ್ದೀನಿ, ಅಲ್ಲೂ ನಂಬರ್ ಕೊಟ್ಟಿದ್ದೀನಿ. ಇವತ್ತು ನಾನು ನಿಮ್ಗೆ ನಂಬರ್ ಕೊಡ್ತೀನಿ, ಈ ನಂಬರಿಗೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು, ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತೀನಿ. ನೀವು ಮೊದಲಿಗೆ ನಾನು ಅಲ್ಲಿ ಫೋನ್ ನಂಬರನ್ನು ಕೊಟ್ಟಿದ್ದೀನಿ. ಆ ಫೋನ್ ನಂಬರ್ ನೋಡ್ದೇ ನೀವು ಮುಂದೆ ಹೋಗಿದ್ದೀರಿ ಅಂದರೆ ಎಷ್ಟು ಸ್ಕಿಪ್ ಮಾಡಿ ವಿಡಿಯೋ ನೋಡ್ತೀರಿ ಅಂತ ಹೇಳಿ ಇಷ್ಟರೊಳಗೆ ಗೊತ್ತಾಗುತ್ತೆ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತೀನಿ, ಸ್ಕಿಪ್ ಮಾಡ್ದೇನೆ ವಿಡಿಯೋ ನೋಡಿರಿ. ನಾನು ಫೋನ್ ನಂಬರ್ ಅದರೊಳಗೆ ಐತಿ. ಫೋನ್ ನಂಬರ್ ಫಸ್ಟಿಗೆ ಕೊಟ್ಟಿದ್ದೀನಿ, ನಾನು ಫಸ್ಟು ಸಹಿತ ನೋಡಿಲ್ಲ. ನೀವು ಒಮ್ಮೆಲೇ ಲಾಸ್ಟಿಗೆ ಏನು ವಿಡಿಯೋ ಇದೆ, ಆಡಿಯೋ ಐತಿ, ಏನು ಕಮೆಂಟ್ ಐತಿ ಅಷ್ಟು ನೋಡ್ಕೊಂಡು ಬಂದಿರಿ ಅಂತ ನನಗೆ ಅನಿಸ್ತೈತಿ. ನಾನು ಹಾಕುವಂಥ ವಿಡಿಯೋಗಳಲ್ಲಿ ಟಿಪ್ಸು ಇರ್ತಾವೆ ಫ್ರೆಂಡ್ಸ್. ನೀವು ಹಿಂಗೆ ಮಾಡಿರಿ, ಹಿಂಗೆ ಮಾಡಬೇಡ್ರಿ, ಈ ರೀತಿಯಾಗಿ ಹೇಳ್ತಾವೆ. ಆಮೇಲೆ ಒಬ್ಬರು ಮೊಸರು ಮೆಲೇಟಿ ಪೌಡ್ರ್ ನಾನು ಯೂಸ್ ಮಾಡ್ತಿದ್ದೀನಿ, ಅದಕ್ಕೆ ಗುಳ್ಳೆಗಳು ಬರ್ತಿದ್ದಾವೆ ಅಂತ ಹೇಳಿದಾರೆ. ಮೊಸರು ಮೆಲೇಟಿ ಪೌಡ್ರ್ ಆಗದೆ ಇದ್ದರೆ ಬೇರೆ ನಾನು ಬೇಕಾದಷ್ಟು ಅದಕ್ಕೆ ಆಪ್ಷನ್ಸನ್ನು ಕೊಟ್ಟಿದ್ದೀನಿ. ಆ ರೀತಿಯೂ ನಾನು ವಿಡಿಯೋ ಹಾಕಿದ್ದೀನಿ, ಅವನ್ನ ನೀವು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಆಮೇಲೆ 2 ತಿಂಗಳ ಗಂಟೆ ಯೂಸ್ ಮಾಡಕೊಡ್ತೀನಿ ಅಂತ ಹೇಳಿದ್ದೀರಿ. 2 ತಿಂಗಳ ಗಂಟಲೆ ನೀವು ಯೂಸ್ ಮಾಡಿದ್ದೀನಿ ಅಂತ ಅಂದ್ರೆ ಒಂದನ್ನೇ ನೀವು 2 ತಿಂಗಳ ಮಟ್ಟ ಯೂಸ್ ಮಾಡಬೇಡ್ರಿ ಅಂತ ಹೇಳ್ತೀನಿ ನಾನು. 20 ದಿನ ನೋಡಿರಿ, ಯಾವುದಾದ್ರೂ ಒಂದು ಫೇಸ್ ಪ್ಯಾಕನ್ನು 20 ದಿನ ನೋಡಿರಿ. ಅದು ನಿಮಗೆ ಏನಾದರೂ ಲೈಟಾಗಿ ನಿಮ್ಗೆ ಅದು ಏನಾದರೂ ರಿಸಲ್ಟ್ ಕೊಡೋಕಂತೈತಿ ಅಂತ ಅಂದ್ರೆ ಅದನ್ನೇ ನೀವು ಕಂಟಿನ್ಯೂ ಮಾಡ್ಬೋದು. ಇಲ್ಲ ನಿಮ್ಗೆ ಅದರಿಂದ ಏನೂ ಉಪಯೋಗ ಆಗಿಲ್ಲ ಅಂತಂದ್ರೆ ನೀವು ಬೇರೆ ಒಂದು ಫೇಸ್ ಪ್ಯಾಕನ್ನು ಟ್ರೈ ಮಾಡ್ಬೋದು ಅಂತ ಹೇಳ್ತೀನಿ. ಭಾಳಷ್ಟು ವಿಡಿಯೋಗಳನ್ನ ಹಾಕಿದ್ದೀನಿ ನಾನು ಲಾಸ್ಟ್ ವಿಡಿಯೋ ಒಳಗೆ ಹೇಳಿದ್ದೀನಿ. ಬೇಕಾದಷ್ಟು ಈ ಬಂಗಿಗೋಸ್ಕರ ಮುಲೇಟಿ ಪೌಡ್ರಿಂದ ಮತ್ತು ಅದರೊಳಗೆ ಏನೇನು ಹಾಕಿ ನಾವು ಡ್ರೈ ಸ್ಕಿನ್ ಇದ್ದವರು, ನಾರ್ಮಲ್ ಸ್ಕಿನ್ ಇದ್ದವರು, ಎಲ್ಲ ಆಲ್ ಟೈಪ್ ಸ್ಕಿನ್, ಯಾವ್ಯಾವ ಸ್ಕಿನ್ ಇದ್ದವ್ರು ಯಾವ ರೀತಿ ಹಚ್ಚಬೇಕು ಅನ್ನೋದನ್ನು ಸಹಿತ ನಾನು ವಿಡಿಯೋ ಹಾಕಿದ್ದೀನಿ. ದಯವಿಟ್ಟು ಹಳೆ ವಿಡಿಯೋಗಳಿಗೆ ಹೋಗ್ರಿ ನೀವು, ಅಲ್ಲೆಲ್ಲ ನಿಮಗೆ ಮಾಹಿತಿ ಸಿಗುತ್ತೆ. ನಾನು ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ಸ್ಕಿನ್ ಕೇರ್ ಬಗ್ಗೆ, ಬಂಗು, ಆಮೇಲೆ ಈ ಹೇರ್ ಆಯಿಲ್ ಬಗ್ಗೆ ಬಹಳಷ್ಟು ವಿಡಿಯೋಗಳನ್ನ ಹಾಕ್ತಾ ಬರ್ತೀನಿ ಮುಂದೆ. ಅದಕ್ಕೋಸ್ಕರ ನೀವೆಲ್ಲ ಏನು ಮಾಡಬೇಕು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ ಕ್ಲಿಕ್ ಮಾಡಿದರೆ ನಾನು ಹಾಕುವಂಥ ಒಳ್ಳೊಳ್ಳೆ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರ್ತಾವೆ. ಹಾಗಾಗಿ ಆಲ್ ಬಟನ್ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಬರೀ ಇವತ್ತಿನ ಒಂದು ವಿಷಯ ಏನಪ್ಪ ಅಂತ ಅಂದ್ರೆ ಹೇರ್ ಕಲರ್ ಬಗ್ಗೆ, ನ್ಯಾಚುರಲ್ ಹೇರ್ ಕಲರ್ ಬಗ್ಗೆ ನಮಗೆ ಹೇಳ್ರಿ ಅಂತ ಹೇಳೋದು ಮತ್ತೆ ಒಂದು ಕಮೆಂಟ್ ಬಂದೈತಿ. ಆ ಕಮೆಂಟಿಗೆ ನಾನೀಗಾಗಲೇ ಹಾಕಿದ್ದೀನಿ ವಿಡಿಯೋನ. ಅದು ವಿಡಿಯೋ ನೋಡದೆ ಇರೋರಿಗೆ ಈ ವಿಡಿಯೋ ನೋಡಿದ್ರೆ ಅದ್ರ ಮಾಹಿತಿ ಸಿಗುತ್ತೆ ಅಂತ ಹೇಳಂದು ಇವತ್ತು ಈ ವಿಡಿಯೋನ ಮಾಡ್ತಿದ್ದೀನಿ. ಇವತ್ತು ನಾನು ಹೇಳುವಂಥ ಹೇರ್ ಕಲರನ್ನು ಬಳಸೋರಿದ್ರೆ ಮೊದಲಿಗೆ ನಾವು ಯಾವುದೇ ರೀತಿ ಹೇರ್ ಡೇಯನ್ನು ನಾವು ಟ್ರೈ ಮಾಡಿಲ್ಲಪ್ಪ, ಫಸ್ಟಿಗೆ ನಾವು ನ್ಯಾಚುರಲ್ ಆಗಿರುವಂಥ ಹೇರ್ ಡೇನ ನಾವು ಟ್ರೈ ಮಾಡಬೇಕು ಅಂತ ಹೇಳಂದು ಹುಡುಕ್ತಾ ಇದ್ದೀವಿ ಅನ್ನೋರಿಗಂತೂ ಬೆಸ್ಟ್ ಆಗಿರುವಂಥ ಒಂದು ಹೇರ್ ಕಲರ್ ಇದಾಗಿರುತ್ತೆ. ಕೆಮಿಕಲ್ ಇರುವಂಥ ಹೇರ್ ಕಲರ್ನ ನೀವು ಟ್ರೈ ಮಾಡದೇ ಇರೋರು ಇದನ್ನ ಯೂಸ್ ಮಾಡಿಬಿಟ್ರೆ ಒಳ್ಳೆ ಒಂದು ಹೇರ್ ಕಲರ್ ಇದೆ ನಿಮಗಂತ ಹೇಳಂದು ನಾನು ಹೇಳ್ತೀನಿ. ಯಾಕಂತಂದರೆ ಈ ಕೆಮಿಕಲನ್ನು ಯೂಸ್ ಮಾಡಿದವರು ಇದನ್ನು ಹಚ್ಚಿದ್ರೆ ಆದಷ್ಟು ಬೇಗ ಅವರಿಗೆ ಅದು ಕಲರ್ ಕೊಡೋಂಗಿಲ್ಲ. ಯಾಕಂದರೆ ಅದು ಕೆಮಿಕಲ್ಗೆ ಪೂರ್ತಿಯಾಗಿ ನಮ್ಮ ಹೇರು ಒಗ್ಗು ಬಿಟ್ಟಿರ್ತೈತಿ, ಅಂದ್ರೆ ಅದು ಅಡ್ಜಸ್ಟ್ ಆಗಿಬಿಟ್ಟಿರ್ತೈತಿ. ಅದಕ್ಕೋಸ್ಕರ ಈಗ ಆ ಕೆಮಿಕಲಿಗೆ ಅದು ಅಡ್ಜಸ್ಟ್ ಆಗಿರ್ತೈತಿ. ಮತ್ತು ಇನ್ನೂ ಒಂದಕ್ಕೆ 10 ಕೂದಲು ಅನ್ನೋ ರೀತಿ ಅದು ಮತ್ತೆ ಬಿಳಿ ಕೂದಲು ಬಂದೇ ಬಿಟ್ಟಿರ್ತಾವೆ ಅಲ್ಲಿ. ನೀವು ಎರಡೇ ಟ್ರೈ ಮಾಡಿದವ್ರು ನೋಡ್ರಿ, ನಾನು ಭಾಳಷ್ಟು ಜನ ನೋಡಿದ್ದೀನಿ, ಸ್ವತಃ ನಮ್ಮ ಮನೇಲೆ ನಾನು ನೋಡಿದ್ದೀನಿ. ಅದನ್ನು ಒಂದೇ ಒಂದು ಹೇರ್ ಕಲರು ಈ ಕಡೆ ಅಷ್ಟೇ ಒಂದು ಸ್ವಲ್ಪ ವೈಟ್ ಆಗಿದ್ದಾವೆ ಅಂತ ಹೇಳಂದು ಹಚ್ತಾ ಬಂದು ಪೂರ್ತಿ ಕೂದಲಿಗೆಲ್ಲ ಹಚ್ಚಿದಾಗ ಕಪ್ಪಗಿರೋ ಕೂದಲೆಲ್ಲ ವೈಟ್ ಆಗಿರ್ತಾವೆ. ಅದಕ್ಕೋಸ್ಕರ ಈ ಒಂದು ಕೆಮಿಕಲನ್ನು ಯಾರೆಲ್ಲ ಯೂಸ್ ಮಾಡ್ತಿರೋ ದಯವಿಟ್ಟು ಇವತ್ತಿಗೆ ಅದನ್ನ ಸ್ಟಾಪ್ ಮಾಡಿರಿ. ನೀವೇನಾದರೂ ನಾವು ಹೇರ್ ಕಲರ್ ಟ್ರೈ ಮಾಡಿಲ್ಲ, ಇದೇ ಫಸ್ಟಿಗೆ ನಾವು ಟ್ರೈ ಮಾಡೋರು ಅಂತ ಅಂದ್ರೆ ಆರಾಮಾಗಿ ಇದನ್ನ ನೀವು ಹಚ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲದೆ ಇರುವಂಥದ್ದು, ಆಮೇಲೆ ನ್ಯಾಚುರಲ್ ಆಗಿ ನಮಗೆ ಕಲರ್ ಕೊಡುವಂಥ ಒಂದು ಹೇರ್ ಡೈ ಇದಾಗಿರ್ತೈತಿ. ಯಾವುದಂತ ಹೇಳಿದ್ರೆ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಇದನ್ನಾಗಲೇ ನಿಮ್ಗೆ ನಾನೀಗ ಹಾಕಿದ್ದೀನಿ, ಫೋಟೋ ಸಮೇತ ನಾನು ಒಂದು ಥಂಬ್ನೇಲ್ ಹಾಕಿದ್ರೂ ಅದನ್ನು ವಿಡಿಯೋ ನೋಡದೇ ಇರೋರು ನಾನು ಕಮೆಂಟ್ ಮಾಡಿದ್ದಕ್ಕೋಸ್ಕರ ಇವತ್ತು ನಾನು ಇದನ್ನ ಹೇಳ್ತಿದ್ದೀನಿ. ಆಮೇಲೆ ಇದ್ರ ಬದಲಾಗಿ ಇನ್ನೂ ಒಂದು ನಾನು ಕ್ರೀಮ್ ರೀತಿಯಾಗಿರುವಂಥ ಒಂದು ಹೇರ್ ಡೈಯನ್ನು ನಾನು ನಿಮಗೆ ಹೇಳ್ತೀನಿ. ಅದು ಸಹಿತ ಯಾವುದೇ ರೀತಿ ಕೆಮಿಕಲ್ ಇಲ್ಲದೇ ಇರುವಂಥ ಒಂದು ಅಮೋನಿಯಾ ಫ್ರೀ ಆಗಿರುವಂಥ ಒಂದು ಡೈ ಇರ್ತೈತಿ. ಅದನ್ನೇ ನೀವು ಇಲ್ಲಿ ಟ್ರೈ ಮಾಡಬಹುದು. ಅದರದ್ದು ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿತ್ತು, ಸ್ವಲ್ಪ ದುಡ್ಡು ಜಾಸ್ತಿ ಅದಕ್ಕೋಸ್ಕರ ನಮಗೆ ಏನು ಬೇಕಪ್ಪ, ನಮಗೆ ಕಡಿಮೆ ದುಡ್ಡಲ್ಲಿ ನಮಗೆ ಒಳ್ಳೆ ರಿಸಲ್ಟ್ ಬೇಕು. ಅದಕ್ಕೋಸ್ಕರ ನಾನು ಈ ಒಂದು ಕಡಿಮೆ ದುಡ್ಡಲ್ಲಿ ಒಳ್ಳೆ ಪ್ರಾಡಕ್ಟು, ಒಳ್ಳೆ ಒಂದು ರಿಸಲ್ಟ್ ನಮಗೆ ಸಿಗೋಂಥದ್ದನ್ನು ನಾನು ಇಲ್ಲಿ ನಿಮಗೋಸ್ಕರ ತೊಗೊಂಡ್ಬರ್ತಿದ್ದೀನಿ. ಹಾಗಾಗಿ ನಾನು ಫಸ್ಟಿಗೆ ಸಜೆಸ್ಟ್ ಮಾಡಿದ್ದೆ ಇದನ್ನು ನಾನು ಇಲ್ಲಿ ನೋಡ್ರಿ. ಇದು ಖಾದಿ ನ್ಯಾಚುರಲ್ ಬ್ಲ್ಯಾಕ್ ಹೇರ್ ಕಲರ್. ಇದರೊಳಗೆ ಬರ್ಗಂಟಿ ಕಲರ್ ಅಂತಿರಲ್ಲ, ಅದು ಸಹಿತ ನಿಮಗೆ ಇದರೊಳಗೆ ಬರುತ್ತೆ. ಇದು ನೋಡ್ರಿ ಈ ರೀತಿಯಾಗಿ ಪ್ಯಾಕಲ್ಲಿ ಬರುತ್ತೆ. ಇದು ಯಾವುದೇ ರೀತಿ ಇನ್ನೊಂದು ಹೇಳ್ತೀನಿ, ಈ ಒಂದು ವಿಡಿಯೋ ಹಾಕಿದಾಗ ನನಗೆ ಭಾಳಷ್ಟು ಜನ ಇದು ಸ್ಪಾನ್ಸರ್ಡ್ ವಿಡಿಯೋ ಆಗಿರ್ತೈತಿ ಅಂತ ಹೇಳಿ ನನಗೆ ಕಮೆಂಟ್ ಹಾಕಿದ್ರು. ನಾನು ಯಾವುದೇ ರೀತಿ ಸ್ಪಾನ್ಸರ್ಡ್ ವಿಡಿಯೋ ಮಾಡೋಂಗಿಲ್ಲ, ಸ್ವತಃ ನಾನು ದುಡ್ಡು ಕೊಟ್ಟು ತರಿಸ್ಕೊಂಡು ಟ್ರೈ ಮಾಡಿ ನಿಮಗೆ ಇದು ರಿಸಲ್ಟ್ ಹೆಂಗೈತಿ ಅಂತ ಹೇಳ್ತೀನಿ. ಆಮೇಲೆ ಇದನ್ನು ಬಹಳಷ್ಟು ಜನ ಯೂಸ್ ಮಾಡ್ಕೊತಾರೆ.
ಭಾಳಷ್ಟು ಜನ ಯೂಸ್ ಮಾಡೋ ಒಂಥರ ಬಹಳನೇ ಒಳ್ಳೆ ರಿಸಲ್ಟನ್ನು ಕೊಟ್ಟಿದ್ದು. ಆಮೇಲೆ ಕೂದಲು ಶೈನ್ ಆಗ್ತಾವೆ, ಬ್ಲ್ಯಾಕ್ ಆಗ್ತಾವೆ, ಆಮೇಲೆ ಅಷ್ಟೇ ಸಾಫ್ಟು ಆಗ್ತಾವೆ. ಇಷ್ಟೆಲ್ಲ ನಮ್ಗೆ ಈ ಒಂದು ಪೌಡ್ರಿಂದ ಸಿಗ್ತೈತಿ ಅಂತ ಅಂದರೆ ಯಾಕೆ ಈ ರೀತಿಯಾಗಿರುವಂಥ ನ್ಯಾಚುರಲ್ ಆಗಿರುವಂಥ ಹೇರ್ ಕಲರನ್ನು ನಾವು ಟ್ರೈ ಮಾಡಬಾರ್ದು. ಇಲ್ಲಿ ನೋಡಿರಿ, ಈ ರೀತಿಯಾಗಿರುವಂಥ ಡಬ್ಬದೊಳಗೆ ಇದು ಬರುತ್ತೆ ನೋಡಿರಿ. ಯಾವ ರೀತಿ ನೀವು ಇದನ್ನು ಯೂಸ್ ಮಾಡೋದು ಅಂತಲೂ ನಾನು ನಿಮಗೆ ಹೇಳ್ತೀನಿ. ಈಗ ಹೇರ್ ಕಲರನ್ನ ಅಂದರೆ ಕೆಮಿಕಲ್ ಇರುವಂಥ ಹೇರ್ ಕಲರನ್ನು ನೀವು ಟ್ರೈ ಮಾಡಿದ್ದೀರಿ ಅಂತ ಅಂದ್ರೆ ನೀವು ಇದನ್ನು 2 ಸರ್ತಿ ನಿಮ್ಗೆ ಅಂದ್ರೆ ಅದು ಅಡ್ಜಸ್ಟ್ ಆಗಬೇಕು ಅಂತಂದ್ರೆ ವಾರಕ್ಕೆ 2 ಸರ್ತಿ ನೀವು ಇದನ್ನ ಟ್ರೈ ಮಾಡಲೇಬೇಕಾಗತ್ತೆ, ಹಚ್ಚಲೇಬೇಕಾಗತ್ತೆ. ಏನು ವಾರಕ್ಕೆ 2 ಸರ್ತಿ ನೀವು ಹಚ್ಚಿರಿ. ಇಲ್ಲಪ್ಪ ನಮಗೆ ವಾರಕ್ಕೆ 2 ಸರ್ತಿ ಹಚ್ಚೋಕ್ಕಾಗಂಗಿಲ್ಲ ಅಂದರೆ ವಾರಕ್ಕೆ 1 ಸರ್ತಿನಾದರೂ ನೀವು ಹಚ್ಚಬೇಕು. ಆದರೆ ಮತ್ತೆ ಕೆಮಿಕಲನ್ನು ನೀವು ಹಚ್ಚೋ ಹಾಗಿಲ್ಲ. ಕೆಮಿಕಲನ್ನು ಹಚ್ಚಿದರೆ ಮತ್ತೆ ಅದು ನಿಮಗೆ ಅದು ರಿಸಲ್ಟ್ ಕೊಡೋಂಗಿಲ್ಲ. ಅದಕ್ಕೋಸ್ಕರ ಅದು ಒಂದು ಸ್ವಲ್ಪ ದಿನ ನಮಗೆ ಏನು ಬಿಳಿ ಕೂದಲು ಅದು ನ್ಯಾಚುರಲಾಗಿ ಬಂದಿರುವಂಥದ್ದು ಏನು ಮಾಡೋಕ್ಕಾಗಂಗಿಲ್ಲ. ಅದು ಬಿಳಿ ಕೂದಲು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಇದು ಬರಾಕುಂತೈತಿ, ಏನು ಮಾಡೋಕ್ಕಾಗಿಲ್ಲ. ಇದನ್ನ ನೀವು 14 ವರ್ಷದಿಂದ ಹೆಚ್ಚಿಗೆ ಇರುವಂಥ ಮಕ್ಕಳಿಗೆ ಈಗ ನಿಜವಾಗ್ಲೂ ಅಷ್ಟು ಮಕ್ಕಳಿಗೂ ಸಹಿತ ಇವಾಗ ಬಿಳಿ ಕೂದಲು ಬರಾಕುಂತ ಅವ್ರಿಗೂ ಸಹಿತ ನೀವು ಈ ಹೇರ್ ಕಲರ್ನ ಹಚ್ಬೋದು. ಯಾವುದೇ ರೀತಿ ಕೆಮಿಕಲ್ ಇರುವಂಥ ಹೇರ್ ಕಲರ್ನ ಮಕ್ಕಳಿಗೆ ಹಚ್ಚಕ್ಕೆ ಹೋಗ್ಬೇಡ್ರಿ. ಈ ರೀತಿಯಾಗಿರುವಂಥ ನ್ಯಾಚುರಲ್ ಕಲರ್ ಇರುವಂಥ ಒಂದು ಪೌಡರ್ ತೊಗೊಂಡು ಬಂದು ಇದನ್ನು ನೀವು ಹಚ್ಚಿದ್ರೊಳಗೆ ಮೆಹಂದಿ ಮತ್ತು ಇಂಡಿಗೋ 2 ಮಿಕ್ಸ್ ಆಗಿರೋದ್ರಿಂದ ಇದು ನಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಕೊಡೋಂಗಿಲ್ಲ. ಮೊದಲಿಗೆಲ್ಲ ಏನು ಮಾಡ್ತಿದ್ರಪ್ಪ ಅಂತ ಅಂದ್ರೆ ಮೆಹಂದಿ ಹಚ್ಕೊತಿದ್ರು. ಫಸ್ಟಿಗೆ ರಾತ್ರಿ ಮೆಹಂದಿ ಹಚ್ಚಿಟ್ಕೊಂಡು ಬೆಳಗ್ಗೆ ಅದನ್ನ ತಲೆ ಸ್ನಾನ ಮಾಡಿ ಮತ್ತೆ ಮರುದಿನ ಅದನ್ನು ಇಂಡಿಗೋ ಪೌಡ್ರ್ ಕಲಿಸ್ಕೊಂಡು ಮತ್ತೆ ಅದನ್ನ ಹಚ್ಕೊಂಡು 2-3 ರೀತಿಯಾಗಿರುವಂಥ ಇದು 3 ರೀತಿಯಾಗಿರುವಂಥ ಸ್ಟೆಪ್ಸ್ ಇದಾಗಿತ್ತು. ಆದರೆ ಈಗ ಮತ್ತೆ ಏನು ಮಾಡಾಕಂತರು, ಮೆಹಂದಿ ಮತ್ತು ಇಂಡಿಗೋ ಪೌಡ್ರನ್ನ ರಾತ್ರಿ ಕಲಿಸಿಡಾಕಂತರು. ಯಾವ ಕ್ವಾಂಟಿಟಿಯಲ್ಲಿ ಕಲಿಸ್ಬೇಕಪ್ಪ ನಾವು ಅಂತ ಅಂದ್ರೆ ಈ ರೀತಿ ಪೌಡ್ರ್ ಸಪ್ರೇಟ್ ಆಗಿದ್ದಿದ್ವು ಅಂದ್ರೆ ಒಂದು ಮೆಹಂದಿ ಮೆಹಂದಿನ 1 ಸ್ಪೂನ್ ತೊಗೋರಿ, ಇಂಡಿಗೋ ಪೌಡ್ರನ್ನ 2 ಸ್ಪೂನ್ ತೊಗೋರಿ. ಎರಡನ್ನೂ ಹಾಕಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಬೇಕು. ಯಾವುದ್ರಲ್ಲಿ ಮಿಕ್ಸ್ ಮಾಡಬೇಕು, ಮೊಸರು ತೊಗೋರಿ. ಮೊಸರು ನಿಮಗೆ ಆಗಿ ಬರುತ್ತಪ್ಪ ಅಂದರೆ ಒಬ್ಬರಿಗೆ ತಂಪಾಗುತ್ತೆ ಮೊಸರು. ಹಾಗಾಗಿ ನಾನಂತೂ ಮೊಸರನ್ನ ಹಾಕಂಗಿಲ್ಲ, ಯಾಕಂದ್ರೆ ತಂಪಾಗುತ್ತೆ ನನಗೆ. ಹಾಗಾಗಿ ನಾನು ಟೀ ಡಿಕಾಕ್ಷನ್ನು ಉಗುರು ಬೆಚ್ಚಗೆ ಮಾಡಿಕೊಂಡು ಅಂದರೆ ನೀರು ಒಂದು ಸ್ವಲ್ಪ ನೀರು ಹಾಕಿ ಅದ್ರೊಳಗೆ ಸ್ವಲ್ಪ ಚಾಪುಡಿ ಹಾಕಿ ಅದನ್ನು ನಾವು ಚೆನ್ನಾಗಿ ಅದನ್ನ ಸ್ವಲ್ಪ ಕುದಿಸ್ಕೊಂಡು ಅದನ್ನ ಸೋಸ್ಕೊಂಡು ಇದಕ್ಕೆ ಹಾಕಿ ನೀವು ಮಿಕ್ಸ್ ಮಾಡಿಕೊಂಡ್ರು ಬರ್ತೈತಿ. ಇಲ್ಲ ನಮಗೆ ಮೊಸರು ಹಾಕ್ಕೊಂಡು ನಾವು ಕಲಿಸಿಡ್ತೀವಿ ಅಂತ ಅಂದರೂ ಹಾಗೂ ನೀವು ಮಾಡ್ಬೋದು. ಇಲ್ಲ ಬರೀ ಉಗುರು ಬೆಚ್ಚಗಿನ ನೀರಲ್ಲಿ ನೀವು ಇದನ್ನ ಕಲಿಸಿ ಹಚ್ಕೊತೀನಿ ಅಂದ್ರೂ ಹಾಗೂ ನೀವು ಇದನ್ನ ಮಾಡ್ಬೋದು. ಇದು ಒಂದು ಪ್ರೊಸೆಸ್ ಹಿಂಗಿರುತ್ತೆ. ಈ ಒಂದು ಪೌಡ್ರ್ ಸಪ್ರೇಟ್ ಆಗಿದ್ದರೆ ನಾವು ರಾತ್ರಿ ಇದನ್ನ ಕಲಿಸಿಡ್ಬೇಕಾಗತ್ತೆ. ಆದರೆ ಈ ಪೌಡ್ರು ನೀವು ರಾತ್ರಿ ನಾವು ಕಲಿಸಿಡೋಕೆ ನೆನಪಾಗಲಿಲ್ಲಪ್ಪ ನಮ್ಗೆ, ಬೆಳಗ್ಗೆ ಎದ್ದು ನಾವು ಈ ಒಂದು ಹೇರ್ ಕಲರ್ನ ಹಚ್ಕೋಬೇಕು ಅಂತ ಅನ್ನೋರು ಬೆಳಗ್ಗೆ ಎದ್ದ ತಕ್ಷಣ ನೀವು ಬರೀ ನೀವು ಟೀ ಡಿಕಾಕ್ಷನ್ನಲ್ಲಾದರೂ ಕಲಿಸ್ಬೋದು, ಇಲ್ಲ ಮೊಸರಲ್ಲಾದರೂ ನೀವು ಇದನ್ನ ಕಲಿಸ್ಬೋದು. ಇಲ್ಲ ಅಂತ ಅಂದ್ರೆ ಉಗುರು ಬೆಚ್ಚಗಿರೋ ನೀರಲ್ಲಾದರೂ ಇದನ್ನ ನೀವು ಕಲಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ 1 ಗಂಟೆ ಇದನ್ನ ಮುಚ್ಚಿಟ್ರೆ ಸಾಕು. ನೀವು 1-1.5 ಗಂಟೆ ನಾವು ಚೆನ್ನಾಗಿ ಮುಚ್ಚಿಟ್ಟು ನಿಮ್ಮ ಕೆಲಸ ನೀವು ಮಾಡಿಕೊಂಡ್ರೆ ಅಷ್ಟರೊಳಗನೆ ಇದು ತನ್ನ ಕಲರ್ ತಾಂಬಿಟ್ಕೊತ ಬರ್ತೈತಿ. ನಂತರ ನೀವು ಇದನ್ನು ಹಚ್ಕೊಂಡು ಮತ್ತೆ 1 ಗಂಟೆ ಇಲ್ಲ 2 ಗಂಟೆ ಇದನ್ನ ಬಿಟ್ಟು ನಂತರ ನೀವು ತಲೆ ಸ್ನಾನ ಮಾಡಬೇಕಾಗತ್ತೆ. ತಲೆ ಸ್ನಾನ ಮೊದಲಿಗೆ ಮಾಡಿದಾಗ ಏನು ಮಾಡಬೇಕು, ನೀವು ತಲೆ ಸ್ನಾನ ಮಾಡುವಾಗ ಯಾವುದೇ ರೀತಿ ಶಾಂಪೂನ ನೀವು ಬಳಸೋ ಹಾಗಿಲ್ಲ. ಇದನ್ನೆಲ್ಲ ಕಲಿಸಿ ನೀವು ಹಚ್ಕೊಂಡ್ಮೇಲೆ ಒಂದು ಶವರ್ ಕ್ಯಾಪ್ ಆಗಲಿ ಇಲ್ಲ ಪ್ಲಾಸ್ಟಿಕ್ಕಿನ ಕವರ್ ಆಗಲಿ, ನನಗೆ ಒಂದು ವಿಡಿಯೋ ಇಲ್ಲ, ಆ ವಿಡಿಯೋ ಹಾಕಿರೋದನ್ನು ನಾನು ಯೂಸ್ ಮಾಡಿರೋ ವಿಡಿಯೋನ ನಾನು ಯಾವ ರೀತಿ ಹಚ್ಕೊಂಡೆ ಅನ್ನೋದನ್ನು ಇಲ್ಲಿ ನಿಮ್ಗೆ ಸೈಡಿಗೆ ಹಾಕಿರ್ತೀನಿ. ವಿಡಿಯೋ ನೋಡಿ ಅದನ್ನ ನೀವು ಸರ್ಚ್ ಮಾಡಬೇಕಿದ್ರೆ ನೋಡ್ಬೋದು. ನಾನು ಡೆಮೋನನ್ನು ಪೂರ್ತಿಯಾಗಿ ಹಚ್ಕೊಂಡು ತೋರಿಸಿದ್ದೀನಿ. ಅದಕ್ಕೋಸ್ಕರ ಆ ವಿಡಿಯೋನ ನೀವು ಸರ್ಚ್ ಮಾಡಿ ನೋಡ್ಬೋದು. ಅದನ್ನ ಒಂದು ಪ್ಲಾಸ್ಟಿಕ್ಕಿನ ಕವರನ್ನು ನೀವು ಹಾಕ್ಕೊಂಡು ಕೈ ಬಿಟ್ಟು 1 ಗಂಟೆ 2 ಗಂಟೆ ಪೂರ್ತಿ ಅದು ಒಣಗಬೇಕಪ್ಪ ಅನ್ನಂಗಿಲ್ಲ. ಇಲ್ಲ ಅದನ್ನ ಕವರ್ ಹಾಕಿಬಿಟ್ರೆ ಅದು ತನ್ನ ಕಲರನ್ನು ತಾನು ಹಿಡಿದೈತಿ. ಪೂರ್ತಿಯಾಗಿ ಕೂದಲಿಗೆ ಅಬ್ಸರ್ವ್ ಆದ ನಂತರ ನಾವು ತಲೆ ಸ್ನಾನ ಮಾಡಬೇಕಾಗತ್ತೆ. ನಾನು 2 ಗಂಟೆ ಬಿಟ್ಟಿರ್ತೇನೆ, ಅದು ಪೂರ್ತಿಯಾಗಿ ಅಬ್ಸರ್ವ್ ಆಗಿರ್ತೈತಿ. ನಂತರ ನಾವು ತಲೆ ಸ್ನಾನಕ್ಕೆ ಯಾವುದೇ ರೀತಿ ಸೋಪು ಶಾಂಪೂ ನಾವು ಯೂಸ್ ಮಾಡೋ ಹಾಗಿಲ್ಲ. ಅವತ್ತಿನ ದಿನ ಹಾಗೆ ನಾವು ನೀರು ಹಾಕಿ ಕ್ಲೀನ್ ಮಾಡಿಕೊಂಡು ಮರುದಿನ. ಆಮೇಲೆ ಇನ್ನೊಂದು ಹೇಳ್ತೀನಿ, ಇಲ್ಲಿ ಜಾಸ್ತಿ ಬಿಸಿ ನೀರನ್ನು ಯೂಸ್ ಮಾಡ್ಕೋಬೇಡ್ರಿ. ಚಳಿ ಐತಿ ಅಂತ ಅಂದರೆ ಭಾಳ ಬಿಸಿಯಾಗಿರುವಂಥ ನೀರನ್ನು ನಾವು ತಲೆ ಸ್ನಾನಕ್ಕೆ ಹಾಕ್ಕೊತೀವಿ. ಆ ರೀತಿ ಬಿಸಿ ನೀರು ಹಾಕ್ಕೊಂಡಿದ್ರೆ ತಲೆ ಕೂದಲು ಡ್ರೈ ಆಗುತ್ತೆ ಮತ್ತು ಕೂದಲು ಉದುರೋ ಚಾನ್ಸಸ್ ಇರುತ್ತೆ. ಬೆಚ್ಚಗೆ ಬೇಕು ಅಷ್ಟನ್ನು ಮಾತ್ರ ನಾವು ಹಾಕಿದರೆ ಸಾಕು. ತೀರಾ ನಾವು ಬಿಸಿ ನೀರನ್ನು ತಲೆ ಸ್ನಾನನೂ ಮಾಡಬಾರ್ದು. ನಾವು ಕೂಡ ತಲೆ ಸ್ನಾನ ಅಷ್ಟಲ್ಲ, ನಾವು ಸ್ನಾನನೂ ಮಾಡಬಾರ್ದು. ಕರೆ ಅಂದರೆ ನಾವು ಸ್ಕಿನ್ನು ಡ್ರೈ ಆಗ್ತಾ ಬರ್ತದೆ. ಅದಕ್ಕೋಸ್ಕರ ನೀವು ಒಂದು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನು ಹಾಕ್ಕೊಂಡು ತಲೆ ಸ್ನಾನ ಮಾಡಿದರೆ ಒಳ್ಳೆಯದು ಅಂತೇಳಂದು ನಾನು ಅನ್ಕೊತೀನಿ. ತೀರಾ ಸುಡು ನೀರು ಹಾಕ್ಕೊಂಡ್ರೆ ಅದು ನಮ್ಮ ಸ್ಕಿನ್ನಿಗೂ ಒಳ್ಳೆಯದಲ್ಲ, ನಮ್ಮ ಕೂದಲಿಗೂ ಒಳ್ಳೆಯದಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಉಗುರು ಬೆಚ್ಚಗಿರೋವಂಥ ನೀರನ್ನು ಹಾಕಿ ಚೆನ್ನಾಗಿ ಅದನ್ನ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ಕೈ ಬಿಡ್ರಿ. ಮಾರನೇ ದಿನ ಏನೈತಿ ಮರುದಿನ ನೀವು ಶಾಂಪೂ ಹಾಕಿ, ನೀವು ಯಾವ ಶಾಂಪೂ ಯೂಸ್ ಮಾಡ್ತೀರೋ ಆ ಶಾಂಪೂನ ನೀವು ಹಾಕಿ ನೀವು ತಲೆ ಸ್ನಾನ ಮಾಡ್ಬೋದು.
ಪದೇ ಪದೇ ನನಗೆ ಅದೇ ಕಮೆಂಟ್ ಬರ್ತಾ ಇರೋದ್ರಿಂದ ನಾನು ಇವತ್ತು ಈ ವಿಡಿಯೋನ ಹಾಕಿದ್ದೀನಿ. ಆಮೇಲೆ ಇನ್ನೂ ಒಂದು ನಿಮಗಿಲ್ಲೇ ಅಂದರೆ ಹೇರ್ ಕಲರ್ ಹೇಳ್ತೀನಿ ಅಂದಿದ್ದೆ. ಇದು ಒಂದು ನಾನು ತರಿಸಿಲ್ಲ, ನಿಜ 400 ಮೇಲೇ ಐತಿ ಇದು ರೇಟು, ಹಾಗಾಗಿ ನಾನು ಇದನ್ನು ತರಿಸಿಲ್ಲ. ನೀವು ಬೇಕಿದ್ರೆ ತರಿಸ್ಕೋಬೋದು. INOA ಅಂತೇಳಂದು INOA ಅಂತೇಳಂದು ಇದಿರೋದು. ಇದು ಸಹಿತ ಇದು ಅಮೋನಿಯಾ ಫ್ರೀ ಆಗಿರೋದ್ರಿಂದ ನಿಮ್ಮ ಒಂದು ಹೇರ್ ಡ್ರೈ ಆಗೋಂಗಿಲ್ಲ, ಆಮೇಲೆ ನಿಮಗೆ ಹೇರ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ. ಇದು ಒಂದು ರೀತಿಯಾಗಿರುವಂಥ ನ್ಯಾಚುರಲ್ ಆಗಿಂತ ಲೋರಿಯಲ್ ಇದರಿಂದ ಕಂಪನಿ ಇದು ಆಗಿರ್ತೈತಿ. ಇದು ಕೂಡ ನ್ಯಾಚುರಲ್ ಕಲರ್ ಅಂತ ಹೇಳ್ಬೋದು. ಜಾಸ್ತಿ ಎಕ್ಸ್ಪೆನ್ಸಿವ್ ಮಾಡಿ ನೀವು ತೊಗೊಂಡು ಬಂದು ಇದನ್ನ ನಾವು ಬರೀ ಇದು ಕಲಸಿಟ್ಕೊಳಕ್ಕೆ ಆಗಲ್ಲಪ್ಪ ನಮ್ಗೆ ಅಂತ ಅನ್ನೋರು ಇದನ್ನು ನೀವು ಟ್ರೈ ಮಾಡ್ಬೋದು. ಅದರೊಳಗೆ ಏನೇನು ಹೆಂಗೆ ನಾವು ಹಚ್ಚಬೇಕು ಅಂತ ಹೇಳಂದು ಅದರೊಳಗೆ ಇಂಟ್ರಡಕ್ಷನ್ ಇರ್ತೈತಿ, ಅದನ್ನು ನೋಡಿ ನೀವು ಟ್ರೈ ಮಾಡ್ಬೋದು. ಅದು ನನಗಿದು ಬಹಳ ಇಷ್ಟ ಆಗಿರೋದ್ರಿಂದ ನಾನು ಇದನ್ನ ಟ್ರೈ ಮಾಡ್ಕೊತೀನಿ. ನಿಮಗೆ ಕಲಿಸಿಡೋದಕ್ಕೂ ಕಷ್ಟ ಆಗುತ್ತಪ್ಪ ಅಂತ ಅನ್ನೋರು ನೀವು ಡೈರೆಕ್ಟಾಗಿ ನಾನೀಗ ತೋರಿಸಿದ್ನಲ್ಲ INOA ಅನ್ನೋ ಒಂದು ಹೇರ್ ಕಲರ್ ಏನೈತೆ ಅದನ್ನ ನೀವು ತಂದು ಟ್ರೈ ಮಾಡ್ಬೋದು. ಎರಡೂ ನಾನು ಆಪ್ಷನ್ ಕೊಟ್ಟಿದ್ದೀನಿ ಇಲ್ಲಿ ಇವತ್ತು. ಈ ಒಂದು ಪೌಡ್ರು ನ್ಯಾಚುರಲ್ ಆಗಿರುವಂಥ ಪೌಡ್ರಿಂದ ನೀವು ಇದನ್ನ ಸಣ್ಣ ಮಕ್ಕಳಿಂದ ನೀವು ಯಾರಿಗೆ ಈಗ ಸಣ್ಣ ಮಕ್ಕಳಿಗೆ 12 ವರ್ಷ 14 ವರ್ಷದಿಂದ ಮಕ್ಕಳಿಗೆ ಬಿಳಿ ಕೂದಲು ಬರೋಕ್ಕಂಥವು ಅವ್ರಿಗೆಲ್ಲರಿಗೂ ನೀವು ಈ ಒಂದು ಪೌಡ್ರನ್ನ ನೀವು ಯೂಸ್ ಮಾಡ್ಬೋದು. ಯಾವುದೇ ರೀತಿ ಭಯ ಇಲ್ಲದೇ ಇದರಿಂದ ಒಂದು 12-14 ವರ್ಷದ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ನೀವು ಇದನ್ನ ಹಚ್ಬೋದು. ಅದು ಕೆಮಿಕಲ್ ಹೇರ್ ಡೈ ಹಚ್ಚಿದವ್ರು ಮಾತ್ರ ಇದು ಆದಷ್ಟು ಬೇಗ ಇದು ಅಬ್ಸರ್ವ್ ಆಗಂಗಿಲ್ಲ ಕೂದಲಿ, ಮತ್ತು ತೊಳೆದಾಗ ಮತ್ತು ಬೆಳ್ಳಗನಾಗುತ್ತೆ. ಬಹಳ ಪೇಷನ್ಸಿಂದ ಇದನ್ನು ನೀವು ಹಚ್ಕೋಬೇಕಾಗತ್ತೆ. ಆದರೆ ನಾವು ಫಸ್ಟ್ ಟೈಮ್ ನಾವು ಹೇರ್ ಡೈ ನಾನು ಯೂಸ್ ಮಾಡೋಕ್ಕಂತೀವಪ್ಪ, ನಾವು ಯಾವುದೇ ರೀತಿ ಕೆಮಿಕಲ್ ಹಚ್ಚೇ ಇಲ್ಲ ಅಂತ ಅನ್ನೋರು ಮಾತ್ರ ಇದು ಒಳ್ಳೆ ಬೆಸ್ಟ್ ಒಂದು ಹೇರ್ ಕಲರ್ ಅಂತ ಹೇಳೋದು ಇಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಒಂದು ಒಳ್ಳೆ ವಿಡಿಯೋ ನಿಮಗೋಸ್ಕರ ತಂದಿದ್ದೀನಿ ಅಂತ ಹೇಳೋದು ನಾನು ಅಂದ್ಕೊಂಡಿದ್ದೀನಿ. ನಿಮಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ. ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ತಿಳಿಸ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತು ಇನ್ನೊಂದು ಹೇಳ್ತೀನಿ, ಇಲ್ಲಿ ನಾನು ನಂಬರು ಯಾರಿಗೆ ಈ ಒಂದು ಬಂಗು ಪೌಡ್ರ್ ಬೇಕು ಅವರು ನನಗೆ ಇಲ್ಲಿ ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿದರೆ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಸ್ಕಿನ್ ಕೇರ್, ಹೆಲ್ತ್ ಕೇರ್ ಅಥವಾ ಹೇರ್ ಕೇರ್ ಬಗ್ಗೆ ನಾನು ಒಳ್ಳೆ ವಿಡಿಯೋಗಳನ್ನ ತರ್ತಾ ಇರ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.